ಇವತ್ತಿನ ದಿವಸ ಈ ವಿಡಿಯೋ ಮಾಡಲು ಕಾರಣವೇನೆಂದರೆ ಈ ತರಕಾರಿ ಬೆಳೆಗಳಲ್ಲಿ ನಮ್ಮ ದೇಶಕ್ಕೆ ಅತಿ ಹೆಚ್ಚು ಮಹಾರಾಷ್ಟ್ರ, 2ನೇ ನಂಬರ್ ಕರ್ನಾಟಕನ ಈರುಳ್ಳಿ ಬೆಳೆಯುವಂಥ ಪ್ರದೇಶ ಅಂದ್ರೆ ಸಾಕಷ್ಟು ಸಾಲ ಸೋಲ ಮಾಡಿ 1 ಎಕರೆ ಈರುಳ್ಳಿ ಬೆಳಿಬೇಕಾದ್ರೆ ಸುಮಾರು 70 ರಿಂದ 80 ರೂಪಾಯಿ ಮಣಿಯವ್ರು ದುಡಿದ್ರೆ ಆಳಿನ ಮೇಲೆ ನಾವು ಆಳಚ್ಚಿ ಮಾಡಿಸೋಪ್ಪ ಅಂದ್ರೆ 1 ಲಕ್ಷ ರೂಪಾಯಿ ಖರ್ಚು ಬರ್ತದೆ 1 ಎಕರೆ ಉಳ್ಳಾಗಡ್ಡಿ ಬೆಳಿಬೇಕಾದ್ರೆ. ಇವತ್ತಿನ ತಾರೀಕಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನಾವು ಒಬ್ಬರನ್ನ ದೋಷಣೆ ಮಾಡೋದಿಲ್ಲ. ಇವತ್ತು 500-600 ರೂಪಾಯಿ ಮಾರಾಕತ್ತೈತೆ. ಅದು ಇಲ್ಲಿ ಬೆಂಗಳೂರು ಮಾರ್ಕೆಟ್ನಾಗ ಹೋಗಿ 500-600 ರೂಪಾಯಿಗೆ 1 ಕ್ವಿಂಟಾಲ್ ಈರುಳ್ಳಿ ಮಾರಿದ್ರೆ ಇವತ್ತು ಒಂದು ಪಾಕೆಟ್ ಸೋಸಾಕ 300 ರೂಪಾಯಿ ತೊಗೋತಾರೆ. ಹೆಣ್ಮಕ್ಳು ಒಂದು ಪಾಕೆಟ್ ಈರುಳ್ಳಿ ಕಿತ್ತಿ ಸೋಸಿ ಕೊಡೋಕೆ 300 ರೂಪಾಯಿ ತೊಗೋತಾರೆ. ಇವತ್ತು 2 ಪಾಕೆಟ್ ಕುಡ್ದಾಗ 1 ಕ್ವಿಂಟಲ್ ಆಕೈತಿ. ಅಂಥ ಪರಿಸ್ಥಿತಿ ಒಳಗೆ 500-600 ಅಲ್ಲಿ ಹೋಗಿ ಮಾರಿದ್ರೆ 300 ರೂಪಾಯಿ ಅಲ್ಲಿ ಖರ್ಚಿರ್ತದೆ ಟ್ರಾನ್ಸ್ಪೋರ್ಟ್. ನಮಗೆ ಇಲ್ಲಿ ಹಗ್ಗ ತೊಗೊಂಡು ಹೋಗೋದು ಒಂದೇ ಪರಿಸ್ಥಿತಿ ಉಳಿದೈತಿ. ಅದಕ್ಕೆ ದಯಮಾಡಿ ಈರುಳ್ಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲೇಬೇಕಂತೇಳಿ ಎರಡೂ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ. ಯಾಕಂದರೆ ಈ ದಿನದಾಗ ಈ ಯುಗಾದಿ ಸಮೀಪದಾಗ ಯಾವಾಗಲಿ 1800ರಿಂದ 2000 ಮಾರ್ತಿತ್ತು. ಮುಂದೆ ನಾವು ಗೋಡೌನ್ಗೆ ಸ್ಟಾಕ್ ಮಾಡ್ಕೊಂಡ್ಮೇಲೆ ಹೆಚ್ಚು ಕಮ್ಮಿ ಆಕಿತ್ತು. ಈಗ 2 ವರ್ಷದಿಂದ ಒಟ್ಟು ಯಾವ್ದು ಮಳೆಗಾಲದಾಗ ಅತಿ ಮಳೆಯಾಗಿ ಪ್ರಕೃತಿ ವಿಕೋಪನ ಆಯ್ತು, ಅತಿ ವೃಷ್ಟಿಯಿಂದ ಎಲ್ಲ ಬೆಳೆಗಳೆಲ್ಲ ಲಾಸ್ ಆಗಿ ಹೋದು. ಬಿತ್ತಿದವರು ಎಲ್ಲ ಹಚ್ಚಿದವರು ಮಳೆಗಾಲದಲ್ಲಿ. ಈಗ ಹೆಂಗೋ ಮತ್ತು ಸಾಲ ಸೋಲ ಮಾಡಿ ರೈತ ತನ್ನ ಕೈ ಬಿಡಲಾರ್ದನ ಮತ್ತು ಅದಕ್ಕೆ ಕೈ ಹಾಕಿ ಇವತ್ತು ಈರುಳ್ಳಿ ಬೆಳೆದ್ರೆ ಇವತ್ತು ಪ್ರತಿಯೊಬ್ಬ ರೈತಗೆ ಬರೋದು ಕೈಯಾಗ ಉಳ್ಳಿಗಡ್ಡಿನ ಹೊರತಾಗಿ ಕಣ್ಣಾಗ ನೀರ ಬರಾಕತ್ತೆ ಹೊರತಾಗಿ ಒಂದು ದುಡ್ಡಿನ ಇದು ಇಲ್ಲ. ಅದಕ್ಕೆ ದಯಮಾಡಿ ಸರ್ಕಾರಗಳು ಎಚ್ಚೆತ್ತುಕೊಂಡು ಈ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಪ್ರತಿ ಕ್ವಿಂಟಲ್ಗೆ 2000 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ರೈತ ಸಂಘದಿಂದ ಈಗಾಗಲೇ ಚುನ್ನಪ್ಪ ಪೂಜಾರಿಯವರು, ಶಶಿಕಾಂತ್ ಗುರೂಜಿಯವರು ಸಾಕಷ್ಟು ಮಂದಿ ಇದ್ರ ಬಗ್ಗೆ ಹೇಳಾಕತ್ತಾರ. ಅದಕ್ಕೆ ನಾವು ಹೆಚ್ಚು ಬಿಜಾಪುರ ಜಿಲ್ಲೆಯವರು ಹೆಚ್ಚು ಬೆಳಿತೀವಿ. ಈ ಟೈಮ್ದಾಗಂತೂ ಬಿಜಾಪುರ ಜಿಲ್ಲೆಯವ್ರು ಹೆಚ್ಚು ಬೆಳಿತೀವಿ. ಬಾಗಲಕೋಟೆಗಿಂತ ಬಿಜಾಪುರ ಜಿಲ್ಲೆ, ಮಳೆಗಾಲದಲ್ಲಿ ಬಾಗಲಕೋಟೆಯವ್ರು ಹೆಚ್ಚು ಬೆಳಿತಾರೆ. ಈಗ ಈ ಬೇಸಿಗೆ ಸೀಸನ್ದಲ್ಲಿ ನಾವು ಬಿಜಾಪುರ ಜಿಲ್ಲೆಯವ್ರು ಹೆಚ್ಚು ಬೆಳಿತೀವಿ. ಬಿಜಾಪುರ ಜಿಲ್ಲೆ ಅದರಾಗ ವಿಶೇಷವಾಗಿ ನಮ್ಮದು ತೆಲಗಿ ಉಳ್ಳಾಗಡ್ಡೆ ಅಂತ ನಾವು ಹುಬ್ಬಳ್ಳಿ ಮಾರ್ಕೆಟ್ಗೆ ಹೋದ್ರೆ ತೆಲಗಿ ಅಂತೇಳಿ ಒಂದು ಹೆಸರು ಇತ್ತು ಅದಕ್ಕೆ. ಈಗ ನಾವು ಅದೇ ಬೆಲ್ಟ್ನವ್ರು. ನಮ್ಮದು ಮಂಡಲ ಪಂಚಾಯತಿದಾಗ ತೆಲಗಿನ ನಮ್ಮ ಪಂಚಾಯತ್ ಇತ್ತು ಮಂಡಲಿದ್ದಾಗ. ಈಗ ನಾವು ತೆಲಗಿದು ಬೆಂಗಳೂರಿಗೆ ಹೋತಂದ್ರೆ ಬಿಜಾಪುರ ಅಂತಾರೆ, ಬಿಜಾಪುರ ಈರುಳ್ಳಿ ಅಂತಾರೆ. ಮಹಾರಾಷ್ಟ್ರ ಅಂತಾರೆ, ನಾಸಿಕ್ ಬರ್ತೈತಿ, ಚಿತ್ರದುರ್ಗದ ಬರ್ತೈತಿ, ಬೇರೆ ಬೇರೆ ಏರಿಯಾದಾಗ ಒಂದೊಂದು ಹೆಸರದವ. ನಮ್ದು ಒಳ್ಳೆಯ ಉತ್ಕೃಷ್ಟವಾದಂಥದ್ದು ಗೋಡೌನ್ದಾಗ ಇಟ್ಟು ಸಹಿತ 8-9 ತಿಂಗಳು ಇಟ್ಟರು ಕೆಡಲಾರ್ದಂಥ ಈರುಳ್ಳಿ ಬೆಳೆಯವ್ರನ್ನ ಬಿಜಾಪುರ ಜಿಲ್ಲೆ. ಅದು ಯಾವ ವಿಶೇಷವಾಗಿ ಅಂದರೆ ಗೊಳಸಂಗಿ, ಕೊಲ್ಲಾರ ಬೆಲ್ಟ್, ಕೊಲ್ಲಾರ, ಗೊಳಸಂಗಿ, ಮಸೂತಿ, ಮಲಗಾನ, ರೋಣಿಹಾಳ ಇವೇನದಾವು, ಕುಬಕಡ್ಡಿ, ಹಳ್ಳದಗೆನ್ನೂರ, ಇಲ್ಲೇನು ಸಮೀಪ ಸುತ್ತಮುತ್ತ ಹಳ್ಳಿ, ಬಳುತಿ, ರೊಳ್ಳಿ, ಸಿದ್ನಾಥ ಇವೇನು ಹಳ್ಳಿಗಳದಾವ ಈರುಳ್ಳಿ ಬೆಳೆಯೋಕೆ ಅತಿ ಫೇಮಸ್ ಇದ್ದಂಥ ಜಮೀನುಗಳು. ರೈತರು ಅಷ್ಟೇ ಆ್ಯಕ್ಟಿವ್ ಅದಾರ ಇಲ್ಲಿ. ಎಲ್ಲ ರೈತರು ಒಬ್ಬರಿಗಿಂತ ಒಬ್ಬರು ಹೆಚ್ಚಿಗೆ ಖರ್ಚು ಮಾಡಿ ಅವ್ರಿಗಿಂತ ನಾನು ಹೆಚ್ಚು ಬೆಳಿಬೇಕಂತ ಖರ್ಚು ಮಾಡ್ತೀವಿ. ಖರ್ಚು ಆದಾಯ್ತು ಬೆಳಿತೇವೆ, ಆದರೆ ಅದಕ್ಕೆ ಒಳ್ಳೆಯ ರೇಟ್ ಇಲ್ಲ ಅಂದ್ರೆ ರೈತ ಇವತ್ತು ಹಗ್ಗ ತೊಗೊಂಡು ಹೋಗೋದು ಪರಿಸ್ಥಿತಿ ಬಂದೈತಿ. ಅದಕ್ಕೆ ದಯಮಾಡಿ ಸರ್ಕಾರ ಎಚ್ಚೆತ್ತುಕೊಂಡು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲೇಬೇಕು. ಘೋಷಣೆ ಮಾಡಲಿಲ್ಲ ಅಂದ್ರೆ ಪರಿಸ್ಥಿತಿ ಕೆಟ್ಟು ಹೋಗತ್ತೆ ನಿಮ್ಮದು. ಅದಕ್ಕೆ ಪ್ರತಿಯೊಂದು ಎಲ್ಲ ಬೆಳೆಗೂ ಹಂಗೆ ಮಾಡ್ತಾರೆ. ಇವತ್ತು ಮೆಕ್ಕೆಜೋಳ 25-2600 ಮಾರೋ ಹೊತ್ನ್ಯಾಗ ಎಲ್ಲ ಕೂಡ 15-1600 ತಂದು ನಿಂದಿರ್ಸಿ. ನಿಮ್ಮ ಬೆಂಬಲ ಬೆಲೆನೂ ಇಲ್ಲ. ಬೆಂಬಲ ಬೆಲೆ ಕೊಡ್ತೇವೆ ಅಂದರೂ ಕೊಡಲಿಲ್ಲ. ಆ ಮೆಕ್ಕೆಜೋಳ ಮೆಕ್ಕೆಜೋಳದವ್ರಿಗೆ ಈರುಳ್ಳಿಯವ್ರಿಗೆ ಒಂದು ಸ್ವಲ್ಪ ದುಡ್ಡು ಮಾಡ್ಕೋಬೇಕಂದ್ರೆ ಅದು ಪರಿಸ್ಥಿತಿ ಕೆಟ್ಟೈತೆ ನಿಮಗೆ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ಮುಂದೆ ದೊಡ್ಡ ಹೋರಾಟ ಮಾಡೋದು ಆಕತಿ. ಆ ದೊಡ್ಡ ಹೋರಾಟ ಮಾಡೋಕ್ಕಿಂತ ಮೊದಲು ಸರ್ಕಾರ ಒಳಗೆ ಬಂದು ಎಲ್ಲ ನಿಮ್ಮ DC ಅವ್ರನ್ನ ಕರೆಸಿ, ನಿಮ್ಮ ಕೃಷಿ ಅಧಿಕಾರಿಗಳನ್ನ ಕರೆಸಿ, ಯೂನಿವರ್ಸಿಟಿಯವ್ರನ್ನ ಕರೆಸಿ ಆ ಬೆಳೆಗೆ ಸೂಕ್ತವಾದಂಥ ಬೆಲೆ ಕೊಡ್ರಿ ಅಂತೇಳಿ ಎಚ್ಚರಿಕೆ ಗಂಟೆ ನಾವು ಕೊಡಾಕತ್ತೀವಿ.